ಬಹುತೇಕ ಸಮಾಜದಲ್ಲಿ ಗಂಡ ಹೆಂಡತಿ ಕಲಹ ಜಗಳ ನಿರಂತರವಾಗಿ ನಡೀತಾನೆ ಇರುತ್ತೆ. ಏನಾಗ್ಬಿಡುತ್ತೆ ಅಂತಂದರೆ ಕೊಲೆ ಮಾಡುವಂತಹ ಆಲೋಚನೆಗಳು ತಲೆಯಲ್ಲಿ ವ್ಯಕ್ತವಾಗುತ್ತೆ. ಒಂದು ಗಂಡ ಹೆಂಡತಿಯನ್ನು ಕೊಲೆ ಮಾಡ್ತಾನೆ, ಇಲ್ಲ ಹೆಂಡರು ಗಂಡನ ಕೊಲೆ ಮಾಡ್ತಾರೆ. ಕೇವಲ ವರದಕ್ಷಿಣೆಯನ್ನು ತರಲಿಲ್ಲ, ನಾನು ಕೇಳಿದ್ದು ಕೊಡಲಿಲ್ಲ ಅನ್ನುವಂತಹ ಕಾರಣದಿಂದ ನಿರಂತರವಾಗಿ ಆಕೆಯನ್ನು ಚಿತ್ರಹಿಂಸೆ ಮಾಡಿ 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 ಕೊಂದು. ನನ್ನ ಮಗಳು ಈತನ ಜೊತೆ ನೆಟ್ಟಿಗೆ ಸಂಸಾರ ಮಾಡಲಿ, ಆರಾಮಾಗಿರಲಿ, ಸುಖದಿಂದ ಇರಲಿ ಅಂತ 15 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದೀನಿ. ಮತ್ತೆ ನಿರಂತರವಾಗಿ ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಪ್ಲಾಟ್ ಬೇಕು, ಸೈಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ನಿರಂತರವಾಗಿ ಜೀವ ತಿಂತಾನೇ ಇದ್ದ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬಹುತೇಕ ಸಮಾಜದಲ್ಲಿ ಗಂಡ ಹೆಂಡತಿ ಕಲಹ ಜಗಳ ನಿರಂತರವಾಗಿ ನಡೀತಾನೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕೋಪ ಬಹಳ ವಿಕೋಪಕ್ಕೂ ಹೋದಾಗ, ಸಮಸ್ಯೆಗಳು ಬಹಳ ತೀವ್ರವಾದಾಗ ಏನಾಗ್ಬಿಡುತ್ತೆ ಅಂತಂದರೆ ಕೊಲೆ ಮಾಡುವಂತಹ ಆಲೋಚನೆಗಳು ತಲೆಯಲ್ಲಿ ವ್ಯಕ್ತವಾಗುತ್ತೆ. ಒಂದು ಗಂಡ ಹೆಂಡತಿಯನ್ನು ಕೊಲೆ ಮಾಡ್ತಾನೆ, ಇಲ್ಲ ಹೆಂಡರು ಗಂಡನ ಕೊಲೆ ಮಾಡ್ತಾಳೆ. ಆದರೆ ಗಂಡ ಹೆಂಡತಿಯನ್ನು ಕೊಲೆ ಮಾಡುವಂತಹ ಪ್ರಕರಣಗಳು ಕೂಡ ಇವತ್ತು ಸಿಕ್ಕಾಪಟ್ಟೆ ಸಮಾಜದಲ್ಲಿ ಕಾಣ್ತಾ ಇದೆ. ಹೆಂಡತಿ ಗಂಡನ ಕೊಲೆ ಮಾಡುವಂತಹ ಪ್ರಕರಣಗಳು ಕಾಣಿಸ್ತಾ ಇದೆ. ಇನ್ನು ಗಂಡ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಒಂದಿಷ್ಟು ಕಾರಣಗಳಿದೆ. ಒಂದು, ಆಕೆಗೆ ಬೇರೆಯವನ ಜೊತೆ ಅಕ್ರಮ ಸಂಬಂಧ ಇರಬೇಕು. ಇಲ್ಲ ಅಂತಂದರೆ ಹಣ, ದುಡ್ಡು, ಕಾಸು, ವರದಕ್ಷಿಣೆ ಮುಂತಾದವುಗಳಿಂದ ಆಕೆಯನ್ನು ಮಾನಸಿಕವಾಗಿ, ದೈಹಿಕವಾಗಿ ಚಿತ್ರಹಿಂಸೆ ಮಾಡಿ ಆಕೆಯನ್ನು ಕೊಲೆ ಮಾಡಬೇಕು. ಈ ಎರಡನೇ ಕೆಟಗರಿ ಏನಿದೆಯಲ್ಲ, ಅದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿದ್ವಿ, ಬಟ್ ನಾಟ್ ಕಮ್ಮಿ ಆಗಿಲ್ಲ, ಮತ್ತದು ಮುಂದುವರೆದುಕೊಂಡು ಹೋಗಿದೆ. ಅಂಥದ್ದೇ ಒಂದು ಘಟನೆ ಈಗ ರಾಜಸ್ಥಾನದಲ್ಲಿ ಸಂಭವಿಸಿದೆ. 4 ತಿಂಗಳ ಗರ್ಭಿಣಿ ರೀ, ಕೇವಲ 4 ತಿಂಗಳ ಗರ್ಭಿಣಿ. ಇಡೀ ಜಗತ್ತನ್ನು ನೋಡದಂತಹ ಶಿಶುವೊಂದು ಆಕೆ ಗರ್ಭದಲ್ಲಿ ಇರುವಾಗಲೇ ಕೊಂಚಿತ್ತೂ ಕೂಡ ಕರುಣೆ ಇಲ್ಲದೆ, ಕನಿಕರ ಇಲ್ಲದೆ, ಅಂತಃಕರಣ ಇಲ್ಲದೆ ಆಕೆಯನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾನೆ ಗಂಡ. ಪಂಕಜ್ ಠಾಕೂರ್ ಅಂತ ಅವನ ಹೆಸರು. ಕಳೆದ ವರ್ಷ ಮೇ 25ನೇ ತಾರೀಕು ಮದುವೆ ಆಗಿತ್ತು. ಯಾವ ಕಾರಣಕ್ಕೆ ಆಕೆಯನ್ನು ಕೊಲೆ ಮಾಡೋದಂತಂದರೆ, ಪಾಪ ಆಕೆಯನ್ನು ಬೇರೆಯವನ ಜೊತೆ ಸಂಬಂಧನೋ ಮತ್ತೊಂದೋ ಮಗದೊಂದೋ ಏನೂ ಇರಲಿಲ್ಲ. ಕೇವಲ ವರದಕ್ಷಿಣೆಯನ್ನು ತರಲಿಲ್ಲ, ನಾನು ಕೇಳಿದ್ದು ಕೊಡಲಿಲ್ಲ ಅನ್ನುವಂತಹ ಕಾರಣದಿಂದ ನಿರಂತರವಾಗಿ ಆಕೆಯನ್ನು ಚಿತ್ರಹಿಂಸೆ ಮಾಡಿ 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 ಕೊಂದರು. ಬರೀ ಕೊಲ್ಲೋದಷ್ಟೇನಾ ಅಂತಂದರೆ ಇಲ್ಲ, ರಹಸ್ಯವಾಗಿ ಆಕೆಯ ದೇಹವನ್ನು ಸುಟ್ಟು ಹಾಕೋದಕ್ಕೆ, ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ರಹಸ್ಯವಾಗಿ. ಎಂತಹ ನೀಚರಿರಬೇಕು, ಎಂತಹ ನಿಕೃಷ್ಟರಿರಬೇಕು ಅನ್ನುವಂಥದ್ದನ್ನು ಲೆಕ್ಕ ಹಾಕಿ. ಇಂತಹ ನೀಚನಿಗೆ ಕಿವಿ ಹಿಂಡಿ ಕಪಾಳಕ್ಕೆ 4 ಹೇಟ್ ಬಿಟ್ಟು ಬುದ್ಧಿ ಹೇಳುವಂತಹ ತಂದೆ ತಾಯಿಗಳು ಇವನಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇವನು ಕೊಲೆ ಮಾಡಿಬಿಟ್ಟಿದ್ದಾನೆ ಅವಳ ಹೆಸರು ಗುಡಿಯಾ ಅಂತ. ಆ ಗುಡಿಯಾಳನ್ನು ಇವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಹತ್ಯೆ ಮಾಡಿದ ಮೇಲೆ ಅವಳ ಹೆಣವನ್ನು ಹೊರಗಡೆ ಸಾಗಿಸಿ ಅದನ್ನು ಸುಟ್ಟು ಹಾಕುವಂತಹ ಕೆಲಸವನ್ನು ಈ ನೀಚನ ತಂದೆ ತಾಯಿಗಳು, ಈ ಪಂಕಜ್ ಠಾಕೂರ್ನ ತಂದೆ ತಾಯಿಗಳು ಮಾಡಿದ್ದಾರೆ. ಅಂದರೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಕೆಯ ಸಾವಿಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಅಷ್ಟರಲ್ಲಿ ಯಾರ್ದೋ ಮಹಾನುಭಾವರಿಗೆ ವಿಷಯ ಗೊತ್ತಾಗಿದೆ. ಗುಡಿಯಾಳಿಗೆ ಇವನು ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ, ಆಮೇಲೆ ಕೊಲೆ ಮಾಡಿಬಿಟ್ಟಿದ್ದಾನೆ. ಯಾಕಂತಂದರೆ ಆ ಶವವನ್ನು ಇವರು ಹೊರಗಡೆ ಎತ್ಕೊಂಡು ಬರ್ತಾ ಇರುವಂಥದ್ದನ್ನು ಅಕ್ಕಪಕ್ಕದವ್ರು ಯಾರೋ ನೋಡಿದ್ದಾರೆ. ನೋಡಿ ಏನು ಮಾಡಿದ್ದಾರೆ ಅಂತಂದರೆ, ಇವರಿಗೆ ಸಂಬಂಧಪಟ್ಟಂತಹ, ಅಂದರೆ ಈ ಗುಡಿಯಾಳಿಗೆ ಸಂಬಂಧಪಟ್ಟಂತಹ ಒಬ್ಬ ಯುವತಿಗೆ ತಿಳಿಸಿದ್ದಾರೆ. ಆಕೆ ಅವರ ತಂದೆ ತಾಯಿಗೆ ತಿಳಿಸಿದ್ದಾರೆ. ಇವರು ಯಾರಿಗೂ ಕಾಣದಂತಹ ರೀತಿಯಲ್ಲಿ ಆ ಹೆಣವನ್ನು ಸುಡುವಂತಹ ಪ್ರಯತ್ನ ಮಾಡಿದಾಗ, ಎಟ್ ದ ಸೇಮ್ ಟೈಮ್ ಆಗ ಆ ಗುಡಿಯಾಳ ಪೇರೆಂಟ್ಸು ಆ ಸ್ಥಳಕ್ಕೆ ಬಂದು ಬೆಂಕಿಯಲ್ಲಿ ಹತ್ತಿ ಉರಿತಾ ಇರುವಂತಹ ಆಕೆಯ ಶವಕ್ಕೆ ನೀರು ಹಾಕಿ ಅದನ್ನು ಆರಿಸಿ ಆಮೇಲೆ ಪೊಲೀಸರನ್ನು ಕರೆಸಿ ಇವನ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಇಂತಹ ನೀಚನಿಂದಾನೇ ನನ್ನ ಮಗಳಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನನ್ನ ಮಗಳನ್ನು ಕೊಂದಿದ್ದು ಇವರೇ. ಮತ್ತು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನನ್ನ ಮಗಳ ಹೆಣವನ್ನು ಯಾಕೆ ಸುಡಬೇಕು ಅಂತ ಹೇಳಿ ತಂದೆ ಆಕ್ರೋಶಪಟ್ಟು ಇದು ಮಾಡ್ತಾರೆ. ಅದಾದಮೇಲೆ FSL ಅವರು ಬರ್ತಾರೆ, DNA ಪರೀಕ್ಷೆ ಮಾಡ್ತಾರೆ. ಅದಾದಮೇಲೆ ಮನೆಯಲ್ಲಿ ಏನು ರಕ್ತದ ಕಲೆಗಳಿರುತ್ತಲ್ಲ, ಆಕೆಗೆ ಹೊಡೆಯೋದು ಬಡಿಯೋದು ಅದೆಲ್ಲ ಮಾಡಿರ್ತಾರೆ. ಮಾರಣಾಂತಿಕ ವಸ್ತುಗಳಿಂದ ಆಕೆಯ ಮೇಲೆ ಹಲ್ಲೆ ಮಾಡಿರ್ತಾರೆ. ಮನೆಯಲ್ಲೆಲ್ಲ ರಕ್ತ ಚಿಲ್ಲಾಪಿಲಿ ಆಗಿರುತ್ತೆ. ಆ ರಕ್ತದ ಕಲೆಗಳು ಮತ್ತು ಆ ಅರ್ಧ ಸುಟ್ಟು ಬೆಂದಂತಹ ದೇಹದಲ್ಲಿರತಕ್ಕಂತಹ ರಕ್ತದ ಕಲೆಗಳು, ಅದನ್ನ ರಕ್ತವನ್ನು ಎಲ್ಲ DNA ಪರೀಕ್ಷೆ ಮಾಡಿದಾಗ ಹೌದು ಇದು ಗುಡಿಯಾಳ ಶವ ಅನ್ನುವಂಥದ್ದು ಖಾತ್ರಿ ಆಗುತ್ತೆ. ಮರಣೋತ್ತರ ಪರೀಕ್ಷೆ ಆಗುತ್ತೆ, ಅಂದರೆ ಪೋಸ್ಟ್ಮಾರ್ಟಮ್ ಆಗುತ್ತೆ. FSL ವರದಿಗಳು ಬರುತ್ತೆ. ವರದಿಗಳು ಬಂದ ಮೇಲೆ ಈ ನೀಚನೇ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ನೀಚರೇ ಗಂಡ, ಆತನ ತಾಯಿ, ಆತನ ತಂದೆ, ಈ 3 ಜನ ಸೇರಿಕೊಂಡು ಈ ಕೃತ್ಯ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ.
4 ತಿಂಗಳ ಗರ್ಭಿಣಿ ರೀ, 4 ತಿಂಗಳ ಗರ್ಭಿಣಿ. ನಿನಗೆ ಅವಳು ವರದಕ್ಷಿಣೆ ಕೊಟ್ಟಿಲ್ವಲ್ಲ. ಆ್ಯಕ್ಚುಲಿ ಆಕೆಯ ತಂದೆ ಹೇಳ್ತಾನೆ, ಆಕೆಯ ತಂದೆ, ಆ ಗುಡಿಯಾಳ ತಂದೆ, ಏನು 2025 ಮೇ 25ನೇ ತಾರೀಕು ಮದುವೆ ಆಯ್ತಲ್ಲ, ಆ ಮದುವೆಯಲ್ಲಿ ನಾನು ಈತನಿಗೆ ನನ್ನ ಮಗಳು ಈತನ ಜೊತೆ ನೆಟ್ಟಿಗೆ ಸಂಸಾರ ಮಾಡಲಿ, ಆರಾಮಾಗಿರಲಿ, ಸುಖದಿಂದ ಇರಲಿ ಅಂತ 15 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದೀನಿ. 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. ಅವನು ಕೇಳಿದ ಬೈಕ್ ಕೊಡಿಸಿದ್ದೀನಿ, ಮನೆಗೆ ಉಪಯೋಗವಾಗುವಂತಹ ಸಾಮಗ್ರಿಗಳನ್ನು, ಫರ್ನಿಚರ್ಗಳನ್ನು ಕೊಟ್ಟಿದ್ದೀನಿ. ಆದರೂ ಮತ್ತೆ ನಿರಂತರವಾಗಿ ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಪ್ಲಾಟ್ ಬೇಕು, ಸೈಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ನಿರಂತರವಾಗಿ ಜೀವ ತಿಂತಾನೇ ಇದ್ದ. ನನ್ನ ಮಗಳ ಪ್ರಾಣವನ್ನಂತರೂ ಹಿಪ್ಟಿ ಹಾಕಿಬಿಟ್ಟಿದ್ದಾನೆ ನನ್ನ ಮಗ. ಇವನು ಬಿಡಬೇಡಿ ಅಂತ ಆ ತಂದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮಂಥವ್ರಿಗೆ ಯಾಕೋ ಬೇಕು ಮದುವೆ? ತೋಳಲು ಬಲ ಇಲ್ವಾ? ದೇಹದಲ್ಲಿ ತಾಕತ್ತಿಲ್ವಾ? ಕಲೇಜ ಇಲ್ವಾ? ದುಡಿದು ತಿನ್ನೋದು ಬಿಟ್ಟು ಒಂದು ಹುಡುಗಿನ ಮದುವೆ ಆಗಿ ಆ ಹುಡುಗಿ ತಂದೆ ಕೊಟ್ಟಂತಹ ವರದಕ್ಷಿಣೆ ದುಡ್ಡಿನಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನ ಸಾಕ್ತೀರಾ, ಆ ಹುಡುಗಿಯನ್ನು ಸಾಕ್ತೀರಾ, ನಿಮ್ಮ ಜೀವನ ಕಟ್ಕೊಳ್ತೀರಾ, ನಿಮ್ಮ ಬೆನ್ನಿಂದ ಬಿದ್ದವರನ್ನು ಅದರಲ್ಲಿ ನೀವು ಪೋಷಣೆ ಮಾಡ್ತೀರಾ. ವಾಟ್ ನಾನ್ಸೆನ್ಸ್. ದುಡಿರಿ, ವರದಕ್ಷಿಣೆ ಕೊಡಬೇಕು, ಸಂಪ್ರದಾಯ ಏನೋ ಹೆಣ್ಣೆತ್ತವರು ಕೊಡ್ತಾರಪ್ಪ, ಅದನ್ನು ಇಟ್ಕೊಂಡ ಓಕೆ ಫೈನ್. ಆ್ಯಕ್ಚುಲಿ ಅದು ಕೊಡೋದು ತಪ್ಪೇ. ವರದಕ್ಷಿಣೆ ಅನ್ನುವಂಥ ಕಾನ್ಸೆಪ್ಟೇ ಇವತ್ತು ಸಮಾಜದಲ್ಲಿ ಇರಬಾರ್ದು ಅಂತ ಹೇಳೋದು. ಆದರೂ ಏನೋ ಅಳಿಯ ಅನ್ನುವಂಥ ಒಂದು ಮನೋಭಾವದಿಂದ ತಾವೇ ಶಕ್ತಿ ಅನುಸಾರ ಅವರವರ ಶಕ್ತಿಗೆ ತಕ್ಕಂತೆ ಕೊಟ್ಟರೆ ಅದಕ್ಕೊಂದು ಪರಮಾರ್ಥ. ಅಷ್ಟು ಕೊಟ್ಟ ಮೇಲೂ ಇನ್ನೂ ಬೇಕು ಅನ್ನುವಂತಹ ಆಸೆಯಿಂದ ಆಕೆಯನ್ನು ಬಡದು ಚಿತ್ರಹಿಂಸೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಎಷ್ಟೋ ಜನ ತಂದೆಯಂದರು ನನ್ನ ಮಗಳು ಜೀವನ ಚೆನ್ನಾಗಿರಲಿ ಅಂತ ಹೊರಗಡೆ ಸಾಲ ಸೋಲ ಮಾಡಿ ಮನೆಯಲ್ಲಿ ತಾವು ಊಟ ಮಾಡದೆ ಉಪವಾಸ ಇದ್ದು ಒಂದೊಂದು ರೂಪಾಯಿನೂ ಕೂಡಿ ಹಾಕಿ ಮಗಳ ಜೀವನಕ್ಕಾಗಿ, ಮಗಳ ಫ್ಯೂಚರ್ಗಾಗಿ ಅದನ್ನು ಈ ಅಳಿಯನಿಗೆ ಕೊಡ್ತಾರಲ್ಲ, ಈ ಅಳಿಯ ಮಾಡುವಂತಹ ಘನಕಾರ್ಯ ಏನು? ಇಂತಹ ಲೋಫರ್ಗಳು ಮಾಡುವಂತಹ ಘನಕಾರ್ಯ ಏನು? ಆದ್ದರಿಂದ ವರದಕ್ಷಿಣೆ ತಗೊಳ್ಳೋದು ಎಷ್ಟು ದೊಡ್ಡ ತಪ್ಪು, ಕೊಡೋದು ಅಷ್ಟೇ ದೊಡ್ಡ ತಪ್ಪು. ರುಚಿ ಹಚ್ಚಿಸಬೇಡಿ. ವರದಕ್ಷಿಣೆ ಅನ್ನೋದನ್ನು ಕೊಟ್ಟು ರುಚಿ ಹಚ್ಚಿಸಬೇಡಿ. ನೀವು ಕೊಡ್ತೀರಿ ಅಂತ ಗೊತ್ತಾದರೆ ಇಸ್ಕೊಳ್ಳೋಕೆ ಅವ್ನು ರೆಡಿಯಾಗಿರ್ತಾನೆ. ಅವನು ಎಂಥ ನೀಚ ಮಟ್ಟಕ್ಕಾದರೂ ಹೋಗಿ ವರದಕ್ಷಿಣೆಯನ್ನು ಪಡೆಯುವಂಥ ಕೆಲಸ ಮಾಡ್ತಾನೆ. ಈ ಪಂಕಜ್ ಠಾಕೂರ್ ಮಾಡಿದ್ದು ಅದೇ. ಆದ್ದರಿಂದ ಒಂದು ಸ್ವಲ್ಪ ಜಾಗೃತರಾಗಿರಿ. ಹೆಣ್ಣು ಕೊಡುವಾಗಲೂ ಕೂಡ ಅಷ್ಟೇ, ಹುಡುಗ ಹೆಂಗೆ, ಅವನ ಕುಟುಂಬ ಹೆಂಗೆ, ಅವನ ಅಪ್ಪ ಅಮ್ಮ ಹೆಂಗೆ, ಅವ್ರ ಬ್ಯಾಕ್ಗ್ರೌಂಡ್ ಹೆಂಗೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗೆ, ಅವನು ಏನು ಕೆಲಸ ಮಾಡ್ತಾನೆ, ಅವನ ಆದಾಯ ಏನು, ಅದನ್ನೆಲ್ಲ ತಿಳ್ಕೊಳ್ಳಿ. ಎಷ್ಟು ಸಲ ತಿಳ್ಕೊಂಡ್ರೂ ಕಮ್ಮಿನೇ. ತಿಳ್ಕೊಳ್ಳಿ. ಅದಾದ ಮೇಲೆ ಯಾರಾದರೂ ವರದಕ್ಷಿಣೆ ವಿಚಾರದಲ್ಲಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದರೆ ಹೆಣ್ಮಕ್ಳು ದಯವಿಟ್ಟು ಸುಮ್ಮನೆ ಕೂಡಬೇಡಿ, ಅದನ್ನು ಹೊರಗಡೆ ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ಗುಡಿಯಾಳ ಥರ ನೀವು ಕೂಡ ಶವವಾಗಿಬಿಡ್ತೀರಿ. ಅಟ್ಲೀಸ್ಟ್ ವರದಕ್ಷಿಣೆ ಕೊಡ್ತಾ ಇಲ್ಲಲ್ಲ, ನಿನ್ನ ತವ್ರ ಮನೆಗೆ ಹೋಗು ಅಂತಂದರೆ ಪಾಪ ಜೀವಂತವಾಗಿ ಬದುಕಿರೋಳು ಆ ಗುಡಿಯ. ಆಕೆಯ ಗರ್ಭದಲ್ಲಿರುವಂತಹ 4 ತಿಂಗಳ ಹಸುಗೂಸು ಜಗತ್ತನ್ನು ನೋಡಿರೋದು ಆಚೆ ಬಂದು ಅನ್ಯಾಯವಾಗಿ ಅವಳನ್ನು ಕೊಂದು ಬಿಟ್ಟರಲ್ಲೋ. ಅವಳೇನು ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ಇವರೇ ಕೊಲೆ ಮಾಡಿಬಿಟ್ರಲ್ಲ ಅವಳನ್ನು. ಆದ್ದರಿಂದ ನೀವು ಏನಾದರೂ ಕಿರುಕುಳ ಅನುಭವಿಸ್ತಾ ಇದ್ದು ಸುಮ್ಮನೆ ಕೂತಿದ್ರೆ ಒಂದಲ್ಲ ಒಂದು ದಿನ ಇಂತಹ ಪಾಪಿಗಳ ಕೈಯಿಂದ ಶವವಾಗಿಬಿಡ್ತೀರಿ, ಕೊಲೆ ಆಗಿಬಿಡ್ತೀರಿ. ಹಂಗಾಗೋದು ಬೇಡ. ಜೀವಂತವಾಗಿದ್ದರೆ ಹೆಂಗಾದರೂ ಬದುಕ್ಬೋದು, ಏನಾದರೂ ಮಾಡಿ ಬದುಕ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ, ಗೋ ಇನ್ಫಾರ್ಮ್ ದೆಮ್. ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಿದ್ದಾರೆ ಅವರಿಗೆ ಇನ್ಫಾರ್ಮ್ ಮಾಡಿ. ಯಾರು ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವಿರುತ್ತೋ ಅವರಿಗೆ ಇನ್ಫಾರ್ಮ್ ಮಾಡಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ. ಮುಂದೆ ಈ ತರಹದ ಘಟನೆಗಳು ದೇಶದ ಯಾವುದೇ ರಾಜ್ಯದಲ್ಲಿ ಆಗೋದು ಬೇಡ. ವರದಕ್ಷಿಣೆ ಅನ್ನುವಂತಹ ಪೆಡಂಭೂತದಿಂದ ಹೆಣ್ಣು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಿಚುವೇಶನ್ ಇನ್ನು ಮುಂದೆ ಬರಬಾರ್ದು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.